ಒಂದು ಮ್ಯಾಂಗೋಸ್ಟಿನ್ ಗಿಡ ನೀವು ನೆಟ್ರೆ ಇಟ್ ವಿಲ್ ಟೇಕ್ ಕೇರ್ ಆಫ್ 3 ಜನರೇಷನ್ಸ್ ನೆಕ್ಸ್ಟ್. ಇನ್ನು ಅಂತರ ಬೆಳೆಯಾಗಿ 2 ತೆಂಗಿನ ಮರ ಮಧ್ಯದಲ್ಲಿ ಒಂದು ಮ್ಯಾಂಗೋಸ್ಟಿನ್. ಬೀಜದ ಗಿಡ ಬೀಜದಿಂದ ಕಾಯಿ ಆಗ್ಲಿಕ್ಕೆ 7 ವರ್ಷ ಕರೆಕ್ಟ್ ಆಗಿ 16 ಸ್ಟೆಪ್ ಆದ ತಕ್ಷಣ ನಿಮ್ಗೆ ಮೊದಲನೇ ಕಾಯಿ ಬರ್ತದೆ. ಇದಕ್ಕೆ ನೆಟ್ಟ ಮೊದಲ ವರ್ಷ ಮಾತ್ರ ನೆರಳು ಬೇಕು. ಈ 2 ಬೆಳೆಗಳು ನಮ್ಮ ವೆಸ್ಟರ್ನ್ ಘಾಟ್ಸಿಗೆ ಮಾತ್ರ ಸೀಮಿತವಾಗಿರುವಂಥ ಬೆಳೆ. ಇಷ್ಟೊಂದು ಪ್ರೊಡಕ್ಷನ್ ಆಗ್ತಿದ್ರು ಯಾರ ತೋಟದಲ್ಲಿ ಸಹ ಹಣ್ಣು ಹಾಳಾಗಿ ಹೋಗ್ತಾ ಇಲ್ಲ. ಈಗ ನಾವು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಡ್ತೇವೆ 200 ರೂಪಾಯಿ kg ಅಂತ. ಕೊಯ್ದ ದಿನ ಅದು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ, ಅಲ್ಲ ಜಾಸ್ತಿನೂ ಆಗ್ಬೋದು. ಜಾಸ್ತಿ ಆದ್ರೆ ತುಂಬಾ ಒಳ್ಳೇದು. ಬೆಳೆದದ್ದು ನಾವು ಅಂದಾಗ ತಿನ್ನುವವನಿಗೆ ಸಿಗುವಂಥ ಕ್ವಾಲಿಟಿ ಸಹ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ರಂಬುಟಾನ್ ಏನು ಗೊತ್ತಾ, ಅದು ಇರುವುದೇ ಕೆಂಪು ಕಲರ್. ಕೆಂಪು ಕಲರ್ ಹಕ್ಕಿಗಳಿಗೆ ಭಾರಿ ಪ್ರಿಯ. ಮ್ಯಾಂಗೋಸ್ಟಿನ್ಗಂತಾನೆ ಪರ್ಟಿಕ್ಯುಲರ್ ಒಂದು ಫ್ಯಾನ್ ಬೇಸ್ ಇರ್ತದೆ, ರಂಬುಟಾನ್ಗಂತಾನೆ ಪರ್ಟಿಕ್ಯುಲರ್ ಫ್ಯಾನ್ ಬೇಸ್ ಇರ್ತದೆ. ಮಾರ್ಕೆಟಿಗೆ ಹೋದರೆ ಐಸ್ ಕ್ರೀಮ್ ಬೇಡ ರಂಬುಟಾನ್ ಕೊಡಿಸು ಅಂತ ಮಕ್ಕಳು ಹೇಳ್ತಾರೆ. ಕೊರೋನಾ ನಂತರ ಈ ಫ್ರೂಟ್ಸ್ ಎಲ್ಲ ರಾಜಮರ್ಯಾದೆ. ಈಗ ನಾವು ಮ್ಯಾಂಗೋಸ್ಟಿನ್ ಹತ್ರ ಇದ್ದೀವಿ. ಇದು ಎಷ್ಟು ವರ್ಷದ ಗಿಡಗಳು, ಇದ್ರ ಬಗ್ಗೆ ಒಂದು ಮಾಹಿತಿ ಎಲ್ಲ ಕೊಡಿ ಸರ್. ಈ ಜಾಗದಲ್ಲಿರುವಂಥ ಮ್ಯಾಂಗೋಸ್ಟಿನ್ ಇದಕ್ಕೆ ಈಗ 9ನೇ ವರ್ಷದಲ್ಲಿ ಇದೆ. ಇದು 2017ರಲ್ಲಿ ನಟ್ಟದ್ದು. 2 ಒಟ್ಟಿಗೆ ನಟ್ಟಂಥದ್ದು? ಹೌದು. ಓಕೆ. ಆ ಟೈಮಲ್ಲಿ ಒಟ್ಟಿಗೆ ನಟ್ಟದ್ದು. ಆಮೇಲೆ ನಟ್ಟದ್ದು ಸಹ ಇದೆ. 2022ರಲ್ಲಿ ನಟ್ಟದ್ದಿದೆ, 2025ರಲ್ಲಿ ನಟ್ಟದಿದೆ. ಅದೆಲ್ಲ ಇವಾಗ ಸ್ವಲ್ಪ ಸ್ಟೇಜ್ ರೀಚ್ ಆದದಷ್ಟೇ. ಓಕೆ. ಇದರಲ್ಲಿ ಸ್ವಲ್ಪ ಕಮರ್ಷಿಯಲ್ ಕ್ವಾಂಟಿಟೀಸ್ ಸಿಗ್ತದೆ. ಇದು ಎಷ್ಟು ಗಿಡಗಳಿವೆ ನಿಮ್ಮಲ್ಲಿ? ಇದೊಂದು ಈ ಹಾರ್ವೆಸ್ಟ್ ಆಗುವಂಥ ಕ್ರಾಪ್ ಸಿಗುವಂಥದ್ದು ಒಂದು 50 ಗಿಡ ಇದೆ. ಅದೇನು ಅದು 550, ಇದು 50? ಅಂದರೆ ಇದರ ಬಗ್ಗೆ ನಮಗೆ ಅಷ್ಟು ಆಗ ಕಾನ್ಫಿಡೆನ್ಸ್ ಇರಲಿಲ್ಲ ಮ್ಯಾಂಗೋಸ್ಟಿನ್ ಬಗ್ಗೆ. ಓಕೆ. ಫಸ್ಟ್ ಆಫ್ ಆಲ್ ಇದೊಂದು ಯಾರಿಗೂ ಗೊತ್ತಿಲ್ಲದಿರೋ ಆ ಟೈಮ್ನಲ್ಲಿ. ಓಕೆ. ಇದ್ರದ್ದು ಮಾರ್ಕೆಟ್ ಹೇಗುಂಟು ಅಂತ ಸಹ ಗೊತ್ತಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ. ಮತ್ತು ನಮ್ಮ ಹತ್ರ ಜಾಗ ಇದ್ದಿದ್ದು ಆವಾಗ ಏನಾಯಿತು ಅಂದರೆ, ನಾವು ತೆಂಗಿನ ತೋಟದಲ್ಲಿ ಮ್ಯಾಂಗೋಸ್ಟಿನ್ ಹಾಕುವ ಅಂತ ಡಿಸೈಡ್ ಆಯಿತು. ತೆಂಗಿನ ತೋಟದಲ್ಲಿ ಜಾಗದಲ್ಲಿ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ನಾವು ಮ್ಯಾಂಗೋಸ್ಟಿನ್ ಹಾಕಿದ್ದು. ಸೊ ಆ ಟೈಮಲ್ಲಿ ತೆಂಗಿನ ತೋಟದಲ್ಲಿ ನೀವು ನೋಡ್ಬೋದು, ಇನ್ನು ಅಂತರ ಬೆಳೆಯಾಗಿ 2 ತೆಂಗಿನ ಮರ ಮಧ್ಯದಲ್ಲಿ ಒಂದು ಮ್ಯಾಂಗೋಸ್ಟಿನ್. ಹೌದು. ಹೀಗೆ ಹೋಗಿದೆ ಉದ್ದಕ್ಕೆ. ಇದನ್ನು 2 ಗಿಡದ ಮಧ್ಯದಲ್ಲಿ ಸಹ ಮಾಡ್ಬೋದು, ಇಲ್ಲ 4 ತೆಂಗಿನ ಗಿಡದ ಮಧ್ಯದಲ್ಲಿ ಸಹ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಮಗಂದ್ರೆ ಇಲ್ಲಿ ಪೈಪ್ಲೈನ್ ಎಲ್ಲ ಹೋಗ್ತಾ ಇತ್ತು, ಮತ್ತೆ ನಡ್ಕೊಂಡು ಹೋಗ್ಲಿಕ್ಕೆ ದಾರಿ ಬೇಕು, ಹಾಗೆ ಈ ತರ ಮಾಡಿದ್ದೇವೆ. ಇದಕ್ಕೆ ಡಿಸ್ಟೆನ್ಸ್ ಬಂತು, ಸೂಕ್ತ ಡಿಸ್ಟೆನ್ಸ್ 35 ಫೀಟ್. 35 ಫೀಟ್? ಹೌದು. ಓಕೆ. ಇದು ಬೀಜದಲ್ಲೇ ಆಗಿರುವಂತ ಗಿಡ, ಕಸಿ ಗಿಡ ಅಲ್ಲ. ಇದರಲ್ಲಿ ಕಸಿ ಗಿಡ ಇದ್ರೆ ಒಳ್ಳೇದಾ ಅಥವಾ ಬೀಜದ ಗಿಡನೇ ಒಳ್ಳೇದು? ಓಕೆ. ಅದಕ್ಕೊಂದು ಸ್ಪೆಸಿಫಿಕ್ ಕಾರಣ ಉಂಟಾ? ಕಾರಣ ಅಂದ್ರೆ ಮ್ಯಾಂಗೋಸ್ಟಿನ್ ನೋಡಿ, ಇಲ್ಲಿ ಕಾಯಿ ಹಿಡಿಯೋದು ನೋಡಿ, ಇದು ಗೊಂಚಲಿ ಹಿಡಿಯುವಂತ ಮರ ಅಲ್ಲ, ಸಿಂಗಲ್ ಕಾಯಿ ಹಿಡಿಯುವಂತ ಮರ. ಹೌದು. ಇದಕ್ಕೆ ಎಷ್ಟು ಜಾಸ್ತಿ ಕೊಂಬೆಗಳಿತ್ತೋ ಅಷ್ಟು ನಿಮ್ಗೆ ಫಸಲು ಸಿಗ್ತದೆ. ಓಕೆ. ನೀವು ಕಸಿ ಮಾಡೋದಾದ್ರೆ ಇದರದ್ದು ಒಂದು ಸಯನನ್ನು ಕಸಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇದು ಅಡ್ಡಗೆಲ್ಲು. ಇದು ಅಡ್ಡಗೆಲ್ಲು. ಅದು ಮೇಲೆ ಹೋಗಿರೋದು ತುದಿಗೆಲ್ಲು ಅಲ್ವಾ? ತುದಿಗೆಲ್ಲು ಎಷ್ಟುಂಟು? ಒಂದು 2-3 ಸಿಗ್ಬೋದು. ಹೌದು. ಆಕ್ಚುಲಿ ಒಂದೇ ಸಿಗುದು, ಮಧ್ಯದಲ್ಲಿ ಒಂದು ಹೋಗ್ತದೆ ತುದಿಗೆಲ್ಲು. ಇದು ಬೇಕಾದಷ್ಟು ಸಿಗ್ತದೆ. ಸೊ ಕಸಿ ಮಾಡೋರು ಇದನ್ನೇ ತೆಗೆದು ಕಸಿ ಮಾಡ್ತಾರೆ. ಅದು ಗಿಡ ದೊಡ್ಡದಾದಾಗ ಸಹ ಹಾಗೆ ಕಾಫಿ ಗಿಡ ತರ ನೆಲದಲ್ಲೇ ಇರ್ತದೆ. ಓಕೆ. ಮೇಲೆ ಹೋಗುದಿಲ್ಲ. ನೆಲದಲ್ಲಿದ್ದು ಎಷ್ಟು ನಿಮ್ಗೆ ಫಸಲು ತೆಗಿಲಿಕ್ಕೆ ಆಗ್ತದೆ? ಅಂದ್ರೆ ನೀವು ಗಿಡ ಹರಡಿಕೊಳ್ಳುತ್ತೆ. ಹೌದು. ಮೇಲೆ ಹೋಗುದಿಲ್ಲ. ಒಂದಿಷ್ಟು ಹೈಟ್ ಹೋಗ್ಬೋದು ಅಷ್ಟೇ. ಆ ಹೈಟ್ ಇಂದ ಮತ್ತೆ ಸುತ್ತ ಅಗಲನೇ ಹೋಗ್ತಾ ಇರೋದು ಅದು. ಓಕೆ. ಅದಕ್ಕೋಸ್ಕರ ಇದು ಮ್ಯಾಂಗೋಸ್ಟಿನಿಗೆ ಬೀಜದ ಗಿಡನೇ ಸೂಕ್ತ. ಬಟ್ ಹೀಗೆ ಬೀಜದ ಗಿಡ ಬೀಜದಿಂದ ಕಾಯಿ ಆಗ್ಲಿಕ್ಕೆ 7 ವರ್ಷ ಬೇಕು. 16 ಸ್ಟೆಪ್ ಬರಬೇಕು. ಇಲ್ಲಿ ನೋಡಿ, ಗೆಲ್ಲಿದ್ದು ಸ್ಟೆಪ್, ಇದು ಗೆಲ್ಲು ಕಾಣ್ತಾ ಉಂಟಲ್ಲ, ಸೈಡ್ ವರ್ಡ್ಸ್ 2 ಗಲ್ಲು ಹೋಗ್ತದೆ, ರೈಟಿಗೆ ಲೆಫ್ಟಿಗೆ. ಹೌದು. ಹೀಗೆ 16 ಸ್ಟೆಪ್ ಅಂದ್ರೆ ಒಟ್ಟು 32 ಗೆಲ್ಲು. ಆ ಥರ 16 ಸ್ಟೆಪ್ ಆದಾಗ ನಿಮಗೆ ಮೊದಲನೇ ಕಾಯಿ ಬರ್ತದೆ. ಕರೆಕ್ಟಾಗಿ 16 ಸ್ಟೆಪ್ ಆದ ತಕ್ಷಣ ನಿಮಗೆ ಮೊದಲನೇ ಕಾಯಿ ಬರ್ತದೆ. ಸೊ ನಿಮ್ಮ ಪ್ರಕಾರ ಅದು 16 ಗೆಲ್ಲ ಆಗಲಿಕ್ಕೆ ಸುಮಾರು ಒಂದು 7 ರಿಂದ 8 ವರ್ಷ ಬೇಕು?
16 ಗೆಲ್ಲಲ್ಲ, 32 ಗೆಲ್ಲು, 16 ಸ್ಟೆಪ್. ಒಂದು ಸ್ಟೆಪ್ಪಲ್ಲಿ 2 ಗೆಲ್ಲಿರ್ತದೆ. ಓಕೆ 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 ಓಕೆ. ಚೆನ್ನಾಗಿ ಸಾಕಿದ್ರೆ 4 ವರ್ಷದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಸ್ವಲ್ಪ ಹದ ರೀತಿಯಲ್ಲಿ ಸಾಕಿದ್ರೆ 7 ವರ್ಷ ಬೇಕು. ಚೆನ್ನಾಗಿ ಸಾಕಿದ್ರೆ ಅಂದರೆ ಉತ್ತಮವಾದಂಥ ಗೊಬ್ಬರವನ್ನು ಕೊಟ್ಟು ಗೊಬ್ಬರ, ನೀರು. ಇದಕ್ಕೆ ಈ ಗಿಡದಲ್ಲಿ ಇಲ್ಲಿ ಈ ಗಿಡ ಮತ್ತೆ ಅಲ್ಲೊಂದು ಗಿಡ ಉಂಟು ಆಚೆ, ಇದರಲ್ಲಿ 4ನೇ ವರ್ಷದಲ್ಲಿ ನಮಗೆ ಫಸಲಾಗಿದೆ. 4ನೇ ವರ್ಷದಲ್ಲಿ ಫಸಲಿದೆ. 4ನೇ ವರ್ಷ ಅಲ್ಲ, ಹೌದು, 2021 4ನೇ ವರ್ಷದಲ್ಲಿ ಫಸಲಾಗಿದೆ. ಮತ್ತೆ ಬೇರೆ ಗಿಡದಲ್ಲೆಲ್ಲ ಸ್ಲೋ ಮತ್ತೆ ಎಲ್ಲದರಲ್ಲಿ ಈಗ ಫಸಲು ಉಂಟು ಇಲ್ಲಿ. ಈಗ 2022ರಲ್ಲಿ ನಟ್ಟ ಗಿಡ ಉಂಟು ನನ್ನ ಹತ್ರ 50. ಅದು 2022 ನವೆಂಬರ್. ಅಂದ್ರೆ ಈಗ 4ನೇ ವರ್ಷ, 3 ವರ್ಷ ಆಗಿ 4 ತಿಂಗಳಾಯ್ತು ಅಷ್ಟೇ. ಅದರಲ್ಲಿ ಕಾಯಿ ಉಂಟು ಈಗ. ಸೊ ನಿಮ್ಮ ಪ್ರಕಾರ ಈ ಬೆಳೆಗೆ ನೆರಳು ಸೂಕ್ತವ, ಬಿಸಿಲು ಸೂಕ್ತವ? ಇದಕ್ಕೆ ನೆಟ್ಟ ಮೊದಲ ವರ್ಷ ಮಾತ್ರ ನೆರಳು ಬೇಕು. ಅದು ಸಹ ನೀವು ಮೇ ತಿಂಗಳಲ್ಲಿ ನೆಟ್ಟರೆ ಒಳ್ಳೆ ಮಳೆ ನೋಡಿದ್ರೆ ಅದಾದ್ಮೇಲೆ ನಿಮಗೆ ಶೇಡ್ ನೆಟ್ ಸಹ ಬೇಡ, ನೆರಳು ಸಹ ಬೇಡ, ಎಂತ ಸಹ ಬೇಡ, ಹಾಗೇ ಈ ಗಿಡದನ್ನು ಬೆಳೆಸಬಹುದು. ಹೌದು, ನಾವು ಫಸ್ಟ್ ಮಿಸ್ಟೇಕ್ ಮಾಡಿದ್ದು ಅದೇನೆ. ಇದಕ್ಕೆ ನೆರಳು ಬೇಕು ಅಂತ ನಾವು ತೆಂಗಿನ ತೋಟದಲ್ಲಿ ಹಾಕುವ ಅಂತ ನಾವು ನೆರಳಿದ್ದ ಜಾಗ ಇಷ್ಟೇ ಅಲ್ವ ನಮ್ಮ ಹತ್ರ. ಸೊ ಅದಕ್ಕೋಸ್ಕರ ತೆಂಗಿನ ತೋಟದಲ್ಲಿ ಮಾತ್ರ ಹಾಕಿದ್ವಿ, 50 ಗಿಡ ಹಾಕಿದ್ವಿ. ಇದನ್ನ ಆಗ್ಲೇ ಒಂದು 200 ಗಿಡ ಹಾಕ್ತಿದ್ರೆ ನಮ್ಗೆ ಎಷ್ಟೋ ಲಾಭ ಆಗ್ತಿತ್ತು. ಸೊ ಲಾಭದ ವಿಚಾರವೇ ನಾವು ನೋಡೋದಾದ್ರೆ ಮ್ಯಾಂಗೋಸ್ಟಿನ್ ಸೂಕ್ತವ, ರಂಬುಟಾನ್ ಸೂಕ್ತವ? ಮತ್ತೆ ಕೆಲಸ ಕೂಡ 2 ಸಹ ಒಳ್ಳೇದೆ. ಅದು ರಂಬುಟಾನ್ ಸ್ವಲ್ಪ ಫಾಸ್ಟ್ ಮನಿ ತರ ಬಂದ್ರೆ ಪಟ್ ಅಂತ ಸಿಗ್ತದೆ. ಮ್ಯಾಂಗೋಸ್ಟಿನ್ ಸ್ವಲ್ಪ ಕನ್ಸಿಸ್ಟೆಂಟ್ ಫಂಡ್ ತರ. ನಿಮಗೆ ಒಂದು ಮ್ಯಾಂಗೋಸ್ಟಿನ್ ಗಿಡ ನೀವು ನೆಟ್ರೆ ಇಟ್ ವಿಲ್ ಟೇಕ್ ಕೇರ್ ಆಫ್ 3 ಜನರೇಷನ್ಸ್ ನೆಕ್ಸ್ಟ್. 200 ವರ್ಷ ಬಾಳ್ತದೆ ಒಂದು ಗಿಡ. ರಂಬುಟಾನ್ದು ಹಾಗೆಲ್ಲ, ರಂಬುಟಾನ್ ಕಸಿ ಗಿಡ, ಅದೊಂದು 35-40 ವರ್ಷವರೆಗೆ ಸಿಗ್ಬಹುದು. ಹೌದು. ಮತ್ತೆ ಇದರಲ್ಲಿ ಮೇಯ್ನ್ ಯಾರು 7 ವರ್ಷ ಕಾಯ್ಲಿಕ್ಕೆ ರೆಡಿ ಇಲ್ಲ. 7 ವರ್ಷ ಕಾಯಬೇಕು. ಅದಾದ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಕಮರ್ಷಿಯಲ್ ಕ್ರಾಪ್ ಸಿಗ್ಲಿಕ್ಕೆ ಇನ್ನೂ ಒಂದು 2-3 ವರ್ಷ ಬೇಕು. ಸೊ 10 ವರ್ಷದ ನಂತರ ನಿಮ್ಗೆ ಒಳ್ಳೆ ಕ್ವಾಂಟಿಟಿ ಬರ್ಲಿಕ್ಕೆ ಶುರು ಆಗೋದು. ಅಲ್ಲಿವರೆಗೆ ಯಾರು ಕಾಯ್ತಾರೆ? ಒಂದು ಪೀಕ್ ಟೈಮ್ನಲ್ಲಿ ಒಂದು ಗಿಡದಿಂದ ಎಷ್ಟು ನಾವು ಕಾಯಿಗಳನ್ನ ಪಡಿಬಹುದು ಸರ್, ಒಂದು ಅಂದಾಜು? ಈಗ ಇದು ಅದೇ ಇಲ್ಲಿ ನಮ್ದೆಲ್ಲ ನೆರಳಲ್ಲಿರುವ ಗಿಡಗಳು. ಸೊ ಅದರಿಂದ ಹಾಗಾಗಿ ಸ್ವಲ್ಪ ಇಳುವರಿ ಕಡಿಮೆ. ಇಲ್ಲ ಅಂದ್ರೆ ಈ ಸೈಜ್ ಗಿಡದಲ್ಲಿ ನೀವೊಂದು ಆವರೇಜ್ 20-25 kg ಕನ್ಸಿಡರ್ ಮಾಡ್ಬೋದು. 20-25 kg? ಹೌದು. ಕೆಜಿಗೆ ನಿಮ್ಮ ಲೆಕ್ಕದಲ್ಲಿ ಈಗಿನ ಒಂದು ಅವರೇಜ್ ರೇಟು? ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ 600 ರೂಪಾಯಿ ಇರ್ತದೆ. 600 ರೂಪಾಯಿ. ಓಕೆ. ಅದು 100 ರೂಪಾಯಿಗೂ ಇಳಿತದೆ. ಅದು ಸೀಸನ್ ಮೇಲೆ. ನೀವು ಆಗ್ಲೇ ಹೇಳಿದಂತೆ ಕೇರಳದ್ದು ಬಂತು ಅಂತ ಹೇಳಿದ್ರೆ ಒಂದೇ ಸರಿ ಡ್ರಾಪ್ ಆಗುತ್ತೆ. ಈ ಬೆಳೆಗಳ ಬಗ್ಗೆ, ರಂಬುಟಾನ್ ಮತ್ತೆ ಮ್ಯಾಂಗೋಸ್ಟಿನ್ ಬೆಳೆಗಳ ಬಗ್ಗೆ ಹೇಳೋದಾದ್ರೆ, ರೈತರಿಗೆ ನೀವು ಅಡ್ವೈಸ್ ಮಾಡೋದಾದ್ರೆ ಇದರ ಒಂದು ಪೊಟೆನ್ಷಿಯಲ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳ್ಬೋದು? ಮೊದಲನೇದಾಗಿ ಈ 2 ಬೆಳೆಗಳು ನಮ್ಮ ವೆಸ್ಟರ್ನ್ ಘಾಟ್ಸಿಗೆ ಮಾತ್ರ ಸೀಮಿತವಾಗಿರುವಂಥ ಬೆಳೆಗಳು. ಟ್ರಾಪಿಕಲ್ ಕ್ಲೈಮೇಟಿಗೆ ಆಗಿರುವಂಥ ಗಿಡಗಳು. ಪಕ್ಕಾ ಟ್ರಾಪಿಕಲ್ ವೆದರ್ ಬೇಕಿದಕ್ಕೆ. ಎಲ್ಲಿ ರಬ್ಬರ್ ಬೆಳೆಸ್ತಾರೋ ಅಂಥ ಜಾಗಗಳು ತುಂಬ ಸೂಕ್ತ ಇದಕ್ಕೆ. ಸೊ ಈ ಬೆಳೆ ಪೂರ್ತಿ ಭಾರತದಲ್ಲಿ ವಿಸ್ತರಣೆ ಆಗ್ತದೆ ಅಂತ ಚಾನ್ಸಸ್ ಇಲ್ಲ. ಇದು ಡ್ರ್ಯಾಗನ್ ಫ್ರೂಟ್ ಥರ ಅಲ್ಲ, ಎಲ್ಲಿ ಬೇಕಾದರೂ ಬೆಳೆಸ್ಬೋದಂಥ ಗಿಡಗಳಲ್ಲ. ಇದು ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ಗಿಡಗಳು. ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್. ನೆಕ್ಸ್ಟ್, ಈ ಹಣ್ಣಿನ ಬಗ್ಗೆ ಹೆಚ್ಚಾಗಿ ತಿಳಿದಿರೋದು ಕೇರಳ, ತಮಿಳುನಾಡು, ಫಾರ್ ಅನ್ ಎಕ್ಸ್ಟೆಂಟ್ ಕರ್ನಾಟಕದಲ್ಲಿ ಸಹ ಬೆಂಗಳೂರು, ಮತ್ತು ಇರುವ ಭಾರತದಲ್ಲಿರುವಂಥ ದೊಡ್ಡ ದೊಡ್ಡ ಊರುಗಳು ಹೈದರಾಬಾದ್, ಮುಂಬೈ, ಪುಣೆ, ಡೆಲ್ಲಿ, ಕೋಲ್ಕತ್ತಾ, ಟೈರ್ 1 ಸಿಟೀಸ್. ಹೌದು, ಎಲ್ಲ ಟೈರ್ 1 ಸಿಟೀಸೇ. ಟೈರ್ 1 ಸಿಟೀಸಲ್ಲಿ ಒಳ್ಳೆ ಮೂಮೆಂಟ್ ಉಂಟು ಈ ಫ್ರೂಟಿಗೆ ಆಲ್ರೆಡಿ. ಇಷ್ಟೊಂದು ಪ್ರೊಡಕ್ಷನ್ ಆಗ್ತಿದ್ರು ಯಾರ ತೋಟದಲ್ಲಿ ಸಹ ಹಣ್ಣು ಹಾಳಾಗಿ ಹೋಗ್ತಾ ಇಲ್ಲ. ರೇಟಲ್ಲಿ ವ್ಯತ್ಯಾಸ ಮೇಲೆ ಕೆಳಗೆ ಮಾಡಿಕೊಂಡು ಹಣ್ಣು ಹೋಗ್ತದೆ. ನಾವು ನಮ್ಮ ರೇಟಲ್ಲಿ ಹೀಗೇ ಇರಬೇಕಂತಿದ್ರೆ ಸ್ವಲ್ಪ ಕೆಲವೊಮ್ಮೆ ಉಳಿಬೋದು ಅಂತ ಅಷ್ಟೇ. ಇಲ್ಲಾಂದರೆ ಹಣ್ಣು ಹೋಗ್ತದೆ. ಹಣ್ಣು ಹೋಗದೇ ಇಲ್ಲ ಅಂತ ಏನಿಲ್ಲ, ಜಾಸ್ತಿ ಜನರಿಗೆ ಗೊತ್ತಾಗ್ತಾ ಉಂಟು. ಸೊ ಜಾಸ್ತಿ ಜನರಿಗೆ ಗೊತ್ತಾಗ್ತಿರುವಾಗ ನಮ್ಮ ಮಾರ್ಕೆಟ್ ಪೊಟೆನ್ಷಿಯಲ್ ಸಹ ತುಂಬ ಜಾಸ್ತಿ ಉಂಟು. ಈಗ ಕರ್ನಾಟಕದಲ್ಲಿ ಮುಂಚೆ ಎಲ್ಲ ಹುಬ್ಳಿ, ಧಾರವಾಡ, ದಾವಣಗೆರೆ, ಬಳ್ಳಾರಿ ಹೀಗೆಲ್ಲ ಊರುಗಳಿಗೆಲ್ಲ ಅಷ್ಟೊಂದು ಐಟಮ್ಸ್ ಎಲ್ಲ ಹೋಗ್ತಾ ಇರಲಿಲ್ಲ. ಈಗ ರಂಬುಟಾನ್ ಸಹ ಎಷ್ಟು ಹೋಗ್ತದೆ ಅಲ್ಲಿಗೆ. ಹಾಗೆ ಪ್ರತಿ ರಾಜ್ಯದಲ್ಲಿ ಎಷ್ಟೋ ಟೈರ್ 2 ಸಿಟೀಸ್ಗಳುಂಟು. ಎಲ್ಲ ಕಡೆ ಸಪ್ಲೈ ಮಾಡುವಂಥ ಸ್ಕೋಪ್ ಉಂಟು. ಅದಕ್ಕೆ ಬೇಕಾದಂಥ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ 2 ಬೆಳೆಗಳಿಗೆ ಸಹ ಉತ್ತಮವಾದ ಭವಿಷ್ಯ ಉಂಟು.
ಓಕೆ. ಇದಕ್ಕೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ಸ್ ತುಂಬ ಒಳ್ಳೇದುಂಟು. ಮ್ಯಾಂಗೋಸ್ಟೀನಿಗೆ ಉಂಟು, ರಂಬುಟಾನಿಗೆ ಉಂಟು. ಜೊತೆ ಕೀಪಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗುಂಟು ಅಂತೇಳಿ. ಮ್ಯಾಂಗೋಸ್ಟೀನಿಗೆ ಒಂದು ಸರ್ಟೈನ್ ಸ್ಟೇಜಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಿದರೆ ಒಂದು ಕೀಪಿಂಗ್ ಕ್ವಾಲಿಟಿ 1 ವಾರದವರೆಗೆ ಸಿಗ್ತದೆ. ರಂಬುಟಾನ್ ಹಾಗೆಲ್ಲ. ರಂಬುಟಾನ್ ನೀವು ಹಾರ್ವೆಸ್ಟ್ ಮಾಡಿದ ದಿನದಿಂದ ಒಂದು 3 ದಿವಸದೊಳಗಡೆ ಆ ಕಾಯಿ ಫ್ರೆಶ್ ಆಗಿರ್ತದೆ. ಅದಾದಮೇಲೆ ಅದರದ್ದು ಕಲರ್ ಎಲ್ಲ ಕಪ್ಪಾಗ್ಲಿಕ್ಕೆ ಶುರು ಆಗ್ತದೆ, ಮತ್ತೆ ಅಷ್ಟು ಎಪಿಲಿಂಗ್ ಆಗಿರೋದಿಲ್ಲ. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಫ್ರೂಟ್. ಓಕೆ. ಕೊಯ್ದು ಗಿರಾಕಿ ಹುಡುಕುವಾಗೆ ಇಲ್ಲ ಅದರಲ್ಲಿ. ಗಿರಾಕಿ ಹುಡುಕಿ ಕೊಯ್ದು ಕಳಿಸ್ಬೇಕಾಗ್ತದೆ. ಯಾವುದೇ ಒಬ್ಬ ರೈತ ನಿಮ್ಮ ಭಾಗದಲ್ಲಿ ಹೊಸದಾಗಿ ಈ ಬೆಳೆಗಳನ್ನು, ರಂಬುಟಾನು ಮತ್ತು ಮ್ಯಾಂಗೋಸ್ಟೀನನ್ನು ಅವರ ತೋಟದಲ್ಲಿ ನೀವು ಸೆಟ್ ಮಾಡ್ತಾರೆ ಅಂತೇಳಿ ಬಯಸ್ತಾ ಇದ್ದರೆ ಅವರಿಗೆ ನಿಮ್ಮ ಒಂದು ಕಿವಿ ಮಾತೇನು? ಮೊದಲನೇದಾಗಿ ಫಸ್ಟ್ ನಾವು ಈ ಟ್ರಾಪಿಕಲ್ ರೀಜನಲ್ಲಿ ಇರುವಂಥ ಫಾರ್ಮರ್ಸ್, ನಾವೆಲ್ಲ ಇಲ್ಲಿ ಫಾರ್ಮಿಂಗ್ ಮಾಡ್ತಾ ಇರುವಂಥ ಪ್ರೊಡ್ಯೂಸ್ ಇದೆಲ್ಲ ಕಮಾಡಿಟಿ ಪ್ರೊಡ್ಯೂಸಸ್. ಕಮಾಡಿಟಿ ಪ್ರೊಡ್ಯೂಸಸ್ ಅಂದರೆ ಪ್ಯಾಡಿ, ಅರೆಕಾ, ಪೆಪ್ಪರ್, ಕಾಫಿ, ಬೇರೆ ಸ್ಪೈಸಸ್. ಇದಕ್ಕೆಲ್ಲ ಹೇಗೆ ಅಂದರೆ ಒಂದು ರುಟೀನ್ ಇರ್ತದೆ. ಒಂದು ರುಟೀನಲ್ಲಿ ಕೆಲಸ, ಹಾರ್ವೆಸ್ಟ್, ಪ್ರೊಸೆಸಿಂಗ್, ಸ್ಟೋರೇಜ್, ಮತ್ತು ಬೇಕಾದಾಗೆ ಸೇಲ್, ಅಲ್ಲಿ ಹೋಗಿ ಕೊಡು, ಕಾಸು ತಕೋ ಬಾ. ಹೌದು. ಇಲ್ಲಿ ಹಾಗೆಲ್ಲ. ಇಲ್ಲಿ ವಿ ಆರ್ ಡೀಲಿಂಗ್ ವಿತ್ ಫ್ರೆಶ್ ಪ್ರೊಡ್ಯೂಸ್. ಸೊ ಫ್ರೆಶ್ ಪ್ರೊಡ್ಯೂಸ್ ಹೇಗೆಂದರೆ ರುಟೀನ್ ಕೆಲಸ ಎಲ್ಲ ನಡೀತದೆ. ರುಟೀನ್ ಪ್ರಕಾರ ಸ್ಪ್ರೇ, ಹಾರ್ವೆಸ್ಟ್ ಎಲ್ಲ ನಡೀತದೆ. ಹಾರ್ವೆಸ್ಟಿಂಗ್ ಟೈಮಲ್ಲಿ ಜನರು, ಮ್ಯಾನ್ ಪವರ್ ತುಂಬ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ದಿವಸ ನೀವು 500 kg ಕಾಯಿ ಕೊಯ್ಬೇಕು ಅಂತ ಎಣಿಸಿ. 500 kg ಕಾಯಿ ನಾವಿಲ್ಲಿ ಕೊಯ್ದು ಅದೇ ದಿನ ಅದು ಇಲ್ಲಿಂದ ಹೊರಟು ಹೋಗಬೇಕು. ಇಲ್ಲಿಂದ ಹೊರಟು ಹೋಗ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸುಳ್ಯದಲ್ಲಿರುವಂಥ ಕೃಷಿಕ, ಅವರಿಗೆ ಇಲ್ಲೇ ಎಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುವುದಿಲ್ಲ. ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹೋಗ್ಬೇಕಂದ್ರೆ ಮಂಗಳೂರಿಗೆ ಹೋಗ್ತದೆ. ಹೌದು. ಸೊ ಮಂಗಳೂರಿಗೆ ಅದು ಕರೆಕ್ಟ್ ಟೈಮಿಗೆ ಸಂಜೆ ಆಗುವಾಗ ಅಲ್ಲಿ ರೀಚ್ ಆಗಬೇಕು. ಸಂಜೆ ಆಗುವಾಗ ಅಲ್ಲಿ ರೀಚ್ ಆಗಬೇಕು ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇಲ್ಲಿ ಹಾರ್ವೆಸ್ಟ್ ಎಲ್ಲ ಮಾಡಿ ಅದನ್ನು ಸಾರ್ಟಿಂಗ್ ಎಲ್ಲ ಮಾಡಿ ರೆಡಿಯಾಗಿರಬೇಕು. ಸೊ ಅದಕ್ಕೆ ತಕ್ಕಷ್ಟು ಜನ ನಮ್ಮ ಹತ್ರ ಬೇಕು. ಇದು ಮೇನ್. ಮ್ಯಾನ್ ಪವರ್ ನಮ್ಮ ಹತ್ರ ಯಾವಾಗಲೂ ಅವೈಲೇಬಲ್ ಇರುವಾಗೆ ನಾವು ಕೆಲಸ ನೋಡ್ಕೊಳ್ಬೇಕು ಇದನ್ನು. ಅದಾದಮೇಲೆ ಈ ಫ್ರೆಶ್ ಪ್ರೊಡ್ಯೂಸ್ ಆದ ಕಾರಣದಿಂದ ಇಲ್ಲಿ ಕೆಲವೊಮ್ಮೆ ಪೇಮೆಂಟ್ಸ್ ಆವಾಗಿಂದ ಆವಾಗ ಬರ್ತದೆ, ಕೆಲವೊಂದು ಪೇಮೆಂಟ್ಸ್ ನಾವು ಕೊಟ್ಟ ಮೇಲೆ ಒಂದು ಸ್ವಲ್ಪ ದಿವಸದ ನಂತರ ಬರ್ತದೆ. ಹಾಗೆಲ್ಲ ಸ್ವಲ್ಪ ಏರುಪೇರು ಇರ್ತದೆ. ಇದಕ್ಕೆಲ್ಲ ನಾವು ರೆಡಿಯಾಗಿರ್ಬೇಕು. ಹೌದು. ಪೇಮೆಂಟ್ಸ್ ಬರೋದಿಲ್ಲ ಅಂತಲ್ಲ, ಪೇಮೆಂಟ್ಸ್ ಬರ್ತದೆ. ಕೆಲವೊಂದು ಸರ್ತಿ ನಮಗೆ ಕೆಲವರು ಏನಾದರೂ ಹಬ್ಬಿಸಿ ಅಂದರೆ ಕೈ ಕೊಟ್ಟು ಹೋಗ್ಬೋದು, ಅದು ಚಾನ್ಸಸ್ ಎಲ್ಲ ಕಡೆ ಇರ್ತದೆ. ಇಲ್ಲಿ ಸಹ ಅಷ್ಟೇ. ಈಗ ನಾವು ಸಹ ಕೆಲವು ಸರ್ತಿ ನಮ್ಮ ಕೈ ಸುಟ್ಕೊಂಡಿದ್ದೇವೆ. ಆದರೆ ನಮಗೆ ಈಗ ನಮಗೆ ಯಾರ ಮೇಲೆ ಭರವಸೆ ಉಂಟು ಅಂಥವ್ರ ಹತ್ರ ಮಾತ್ರ ನಾವು ಡೀಲ್ ಮಾಡ್ತೇವೆ. ಓಕೆ. ಸೊ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಕೆಲಸಕ್ಕೆ ಬೇಕಾದ ಜನರ ವಿಚಾರ, ಅದಕ್ಕೆ ಬೇಕಾದಂಥ ಈ ಕೆಲಸ ಮಾಡಲಿಕ್ಕೆ ಆಗುವಂಥ ಜಾಗ, ಸಾರ್ಟಿಂಗ್ ಟೈಮಲ್ಲಿ ಅದಕ್ಕಂತ ನಿರ್ದಿಷ್ಟ ಜಾಗ ಎಲ್ಲ ನಮ್ಮ ಹತ್ರ ಇರಬೇಕು. ಮತ್ತು ಈ ಫ್ರೆಶ್ ಪ್ರೊಡ್ಯೂಸನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಇದು ನಮ್ಮ ಮೈಂಡ್ ಸೆಟ್ಟಲ್ಲಿ ಸೆಟ್ ಆಗಿರಬೇಕು. ಇದನ್ನು ನಾವು ಬೇರೆ ಪ್ರೊಡ್ಯೂಸ್ ಥರ ನಾವು ನೋಡಲೇಬಾರ್ದು. ಪೆರಿಷಬಲ್ ಐಟಮ್ ಆಗಿರೋದ್ರಿಂದ ಅದನ್ನು ಅದೇ ರೀತಿ ನಾವು ನೋಡಬೇಕು. ನಮ್ಮ ಆಕ್ಷನ್ಸ್ ಅಷ್ಟು ಸ್ವಿಫ್ಟ್ ಆಗಿರಬೇಕು. ಹೌದು. ಈಗ ನಾವು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಡ್ತೇವೆ 200 ರೂಪಾಯಿ kg ಅಂತ. ಕೊಯ್ದ ದಿನ ಅದು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ, ಅಲ್ಲ ಜಾಸ್ತಿನೂ ಆಗ್ಬೋದು. ಜಾಸ್ತಿ ಆದರೆ ತುಂಬ ಒಳ್ಳೇದು, ಆದರೆ ಹೆಚ್ಚಾಗಿ ಕಡಿಮೆನೇ ಆಗೋದು. ಕಡಿಮೆ ಆದಾಗ ನಮ್ದು ಡಿಸಿಷನ್ ಮೇಕಿಂಗ್ ಅಷ್ಟು ಕ್ವಿಕ್ ಆಗಿ ಇರಬೇಕು. ಹೌದು. ಅದನ್ನು ಇಡ್ತೇನೆ ಅಂತ ಹೇಳುವಾಗಿಲ್ಲ. ಹೌದು. ಸೊ ಮೇಯ್ನ್ ನಾವು ಇಲ್ಲಿ ಫೋಕಸ್ ಮಾಡಬೇಕಾದದ್ದು ಪ್ರೊಡಕ್ಷನ್ ಮೇಲೆ. ನಮ್ಮ ಪ್ರೊಡಕ್ಷನ್ ಚೆನ್ನಾಗಿ ಇತ್ತು ಅಂದರೆ ಮಾರ್ಕೆಟದ್ದು ಬೇರೆ ಎಲ್ಲ ಫ್ಯಾಕ್ಟರ್ಸ್ನ ನಮಗೆ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಮತ್ತೊಂದು ಪ್ರಶ್ನೆ ನಿಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಕೆಲವರು ಈಗ ಆಲ್ರೆಡಿ ಹಾಕಿದ್ದಾರೆ, ಈ ಗಿಡಗಳನ್ನ ಹಾಕಿ ಕೆಲವರು ಫಸಲು ಪಡೆಯುವಂಥ ಸ್ಟೇಜ್ನಲ್ಲಿ ಇದ್ದಾರೆ. ಅವರಿಗೆ ಮಾರ್ಕೆಟ್ನ ಒಂದು ಸುಲಭೀಕರಣ ಅಂತ ನಾವು ಕರಿಬಹುದು. ಅಂಥವರಿಗೆ ನಿಮ್ಮ ಸಜೆಷನ್ ಏನು ಅಂದರೆ, ಒಳ್ಳೆ ಕ್ವಾಲಿಟಿ ಅವರು ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ಬೋದಾ? ಸಂಪರ್ಕ ಮಾಡ್ಬೋದು. ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ನಮ್ಮ ಮಟ್ಟಿಗೆ ನಾವು ಯಾವತ್ತೂ ಸಹ ಎಲ್ಲರೊಟ್ಟಿಗೆ ಸಪೋರ್ಟ್ ಮಾಡಲಿಕ್ಕೆ ರೆಡಿ. ಓಕೆ. ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ಫ್ರೆಶ್ ಪ್ರೊಡ್ಯೂಸ್ ಉಂಟು, ಅದನ್ನು ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಹಾರ್ವೆಸ್ಟ್ ಮಾಡಿ ಸಾರ್ಟ್ ಮಾಡಿ ಎಲ್ಲ ಇದ್ದರೆ ಅದನ್ನು ಕರೆಕ್ಟಾಗಿ ತಲುಪಿಸುವ ಹಾಗೆ ಆಗ್ತದೆ. ಅಂದರೆ ಅದನ್ನು ಅಲ್ಲಿಂದ ಮುಂದಕ್ಕೆ ನಾವು ತಗೊಂಡು ಅದಕ್ಕೆ ಒಳ್ಳೆ ಮಾರ್ಕೆಟ್ ಸಿಗುವ ಹಾಗೆ ನಾವು ನೋಡ್ಕೊಳ್ತೇವೆ. ಚೇತನ್ ಸರ್, ನಿಮ್ಮ ರಂಬುಟಾನ್ ಮತ್ತು ಮ್ಯಾಂಗೋಸ್ಟೀನ್ ಬೆಳೆಗಳನ್ನು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ನಾನು ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ ಏನು ಅಂತ ಹೇಳಿದ್ರೆ,
ಯಾರಾದರೂ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಬಹುದಾ? ಖಂಡಿತ ಮಾಡ್ಬೋದು. ಖಂಡಿತ ಮಾಡ್ಬೋದು. ಹೌದು. ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಂತ ತಿಳ್ಕೊಳ್ತೀನಿ. ಚೇತನ್ ಸರ್ ಅವರ ನಂಬರನ್ನು ನಾವಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ. ಒಂದು ನಿಮಿಷ, ಹಾ. ಕೆಲವೊಮ್ಮೆ ಫೋನ್ ಮಾಡಿದರೆ ನಾನು ಆವಾಗಲೇ ಫೋನ್ ಎತ್ತಲಿಕ್ಕಿಲ್ಲ, ಆದರೆ ಮತ್ತೆ ನಾನೇ ನಿಮಗೆ ಮಾಡ್ತೇನೆ. ಇಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕಿರಿ, ಓಕೆ. contact ಮಾಡ್ತೇನೆ. ಟೈಮಿಂಗ್ಸ್ ಏನಾರು ಉಂಟಾ? ಇಲ್ಲ ಹಾಗೇನಿಲ್ಲ, ಓಕೆ. ಡ್ರೈವಿಂಗ್ ಮಾಡ್ತಾ ಇದ್ರೆ ಇಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ರೆ ನಾನು ಫೋನ್ ಎತ್ತುದಿಲ್ಲ, ಹಾಂ ಹಾಂ, ಹಾಗೆ. ಓಕೆ. ಸೊ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಇರುತ್ತೆ. ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಖುದ್ದಾಗಿ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ರಂಬುಟಾನ್ ಮತ್ತು ಮ್ಯಾಂಗೋಸ್ಟೀನ್ ಬಗ್ಗೆ. ಜೊತೆಗೆ ಇನ್ನಿತರು ಅವರ ಬೆಳೆದಿರುವಂತಹ ಬೆಳೆಗಳ ಬಗ್ಗೆ, ಹೆಚ್ಚಿನ ಹಣ್ಣುಗಳನ್ನು ಅವರು ಟ್ರೇಡಿಂಗ್ ಕೂಡ ಮಾಡ್ತಾರೆ. ನಿಮಗೆ ಟ್ರೇಡಿಂಗ್ ಸಂಬಂಧಿತ ಯಾವುದೇ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಇದ್ರೂ ಕೂಡ ನೀವು ಅತ್ಯುತ್ತಮವಾಗಿ ಒಂದು ಹಣ್ಣನ್ನು ಬೆಳೆದಿದ್ದೀರಾ ಅಂತ ಹೇಳಿದ್ರೆ ಮಾರ್ಕೆಟ್ ವಿಚಾರವಾಗಿ ಅವ್ರನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ಹೇಳ್ತೀನಿ. ಅಲ್ವಾ ಸರ್? ಹೌದು, ಖಂಡಿತ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.